ಹಾಯ್ ಗೈಸ್, ಇವತ್ತು ಬಂದ್ಬಿಟ್ಟು ಸ್ವಲ್ಪ ಚೂತ್ಯ ಕ್ರಿಯೇಟರ್ಸ್ ಬಗ್ಗೆ ಮಾತಾಡೋಣ. ಸೊ ಅದರಲ್ಲಿ ವೋಲ್ಟರ್ ಕೂಡ ಜಾಯ್ನ್ ಆಗ್ತಾನೆ. ಲಾಸ್ಟ್ ವಿಡಿಯೋ ಬಂದ್ಬಿಟ್ಟು ವೋಲ್ಟರ್ ಬಗ್ಗೆ ಮಾಡಿರ್ತೀನಿ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ವೋಲ್ಟರ್ ಬಗ್ಗೆ ವಿಡಿಯೋ ಮಾಡಿ ಹಾಕಿರ್ತೀನಿ. ಆ ಚೂತ್ಯ ನನ್ನ ಮಗ ಬಂದ್ಬಿಟ್ಟು ನನಗೆ ಕಾಪಿರೈಟ್ ಸ್ಟ್ರೈಕ್ ನ ಹೊಡಿತಾನೆ. ಸೊ ನನ್ನ ಅಕೌಂಟ್ ಡಿಸೇಬಲ್ ಆಗುತ್ತೆ. ನನ್ನ ಹತ್ರ ಫುಲ್ ಪ್ರೂಫ್ ಕೂಡ ಇದೆ. ಟೋಟಲ್ ಆಗಿ ವೋಲ್ಟರ್ದು 2 ಕಾಪಿರೈಟ್ ಇದೆ. ಅಂಡ್ ನಿಮ್ಮ ದಿವ್ಯಾ ಇದ್ದಾಳಲ್ಲ, ಅವಳು ಒಂದು ಸ್ಟ್ರೈಕ್ ಹೊಡಿದ್ದಾಳೆ. ಅಂಡ್ ವೋಲ್ಟರ್ ಜೊತೆ ಇರ್ತಾನಲ್ಲ ಒಬ್ಬ ಕರಿ ಅಂದಿ, ಆ ನನ್ನ ಮಗ ಒಬ್ಬ ಸ್ಟ್ರೈಕ್ ಹೊಡಿದ. ಟೋಟಲ್ 4 ಸ್ಟ್ರೈಕ್ ಇರೋದು ನನ್ನ ಹತ್ರ. ಅದಕ್ಕೋಸ್ಕರ ಐಡಿ ಡಿಸೇಬಲ್ ಆಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ಇನ್ನು 300 ಫಾಲೋವರ್ಸ್ ಆಗಿದ್ರೆ 30,000 ಫಾಲೋವರ್ಸ್ ಕಂಪ್ಲೀಟ್ ಆಗ್ತಾ ಇತ್ತು ನಂದು. ಅದ್ರ ಜೊತೆಗೆ ಇವಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬ್ಲೇಸ್ ಸ್ಕ್ಯಾಮರ್ ಅಂತ ಫೇಕ್ ನ್ಯೂಸ್ ಸ್ಪ್ರೆಡ್ ಆಗ್ತಿದೆ. ಸೊ ಇದ್ರದ್ದು ಕೂಡ ಕ್ಲಾರಿಟಿ ಇವತ್ತಿನ ವಿಡಿಯೋದಲ್ಲೇ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ಹಾಗೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೀವು ಕೂಡ ವಿಸಿಟ್ ಫ್ಯಾಮಿಲಿಗೆ ಜಾಯ್ನ್ ಆಗಿ. ನಾನು ಇಷ್ಟೇ ಹೇಳೋದು, ನನಗೆ ಹೇಟ್ ಮಾಡೋರು 100 ಜನ ಇದ್ರೆ ಸಪೋರ್ಟ್ ಮಾಡೋರು 1000 ಜನ ಇದ್ದಾರೆ. ಸೊ ಇಷ್ಟು ಸಾಕು ನಂಗೆ. ನಿಮ್ ಮೈಂಡ್ ಅಲ್ಲೆಲ್ಲ ಓಡ್ತಿರೋ ಕ್ವಶನ್ ಒಂದೇ, ಎಲ್ಲಾ ಕಡೆ ಫೇಕ್ ವಿಡಿಯೋಸ್ ಗಳನ್ನ ಮಾಡ್ತಿದ್ದಾರೆ ಬ್ಲೇಸ್ ಸ್ಕ್ಯಾಮರ್ ಅಂತ. ಬಟ್ ನಿಜವಾಗ್ಲೂ ಬ್ಲೇಸ್ ಸ್ಕ್ಯಾಮ್ ಮಾಡದ್ನ ಇಲ್ವಾ ಅಂತ. ಸೊ ಇದ್ರದ್ದು ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ. 4 ವರ್ಷದ ಹಿಂದ್ಗಡೆ ಒಬ್ಬ ರಾಜು ಅಂತ ಒಬ್ಬ ಚೂತಿಯ ನನ್ನ ಮಗ ಪರಿಚಯ ಆಗಿರ್ತಾನೆ ಗೇಮ್ ಅಲ್ಲೇ. ಅವನ ಹತ್ರ ಬಂದ್ಬಿಟ್ಟು ನಾರ್ಮಲ್ ಕಲೆಕ್ಷನ್ ಐಡಿ, ಅದರಲ್ಲಿ ಲೆವೆಲ್ 6 ಇರೋ M10 ಕೂಡ ಇರುತ್ತೆ. ಮತ್ತೆ ಇವನೊಂದು ಫೋಟೋ ಹಾಕಿರ್ತಾನೆ. ಅವಾಗಿನ ಟೈಮ್ ಅಲ್ಲಿ ಹಿಪ್ ಹಾಪ್ ಅಂದ್ರೆ ಫುಲ್ ರೇರ್. ಬ್ರೋ ನನ್ನ ಐಡಿಗೆ ಒಂದು ಹಿಪ್ ಹಾಪ್ ಬಂಡಲ್ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಹಾಕ್ತಾನೆ. ಸೊ ನನಗೆ ಇದು ನಿಜಾನ ಅಲ್ವಾ ಅಂತ ತಿಳ್ಕೋಬೇಕಿತ್ತು. ಅದಕ್ಕೋಸ್ಕರ ನಾನು ಅವನ ಹತ್ರ ಐಡಿ ಕೇಳ್ತೀನಿ. ಇಲ್ಲಿ ಹಿಪ್ ಹಾಪೇ ಕಾಣ್ತಿಲ್ಲಲ್ಲ ಗುರು, ಹಿಪ್ ಹಾಪ್ ಎಲ್ಲಿದೆ ಅಂತ ಕೇಳ್ತೀನಿ. ಅವಾಗ ಅವನು ಹೇಳ್ತಾನೆ ಹಿಪ್ ಹಾಪ್ ಹಂಗ್ ಬರಲ್ಲ ಬ್ರೋ, ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಸ್ಕಿನ್ ಟೋಲ್ ಆಪ್ ಅಂತ ಸರ್ಚ್ ಮಾಡಿ ಸ್ಕಿನ್ ಟೋಲ್ ಆಪ್ ಸಿಗುತ್ತೆ. ಸೊ ಅದ್ರಲ್ಲಿ ಹೋಗ್ಬಿಟ್ಟು ನಾನು ಹೇಳ್ತೀನಿ, ಹಂಗ್ ಸ್ಟೆಪ್ ಬೈ ಸ್ಟೆಪ್ ಮಾಡಿ ನನ್ನ ಐಡಿ ಹಿಪ್ ಹಾಪ್ ಬರುತ್ತೆ ಬ್ರೋ ಅಂತ ಹೇಳ್ತಾನೆ. ಸೊ ನಾನು ಏನ್ ಮಾಡ್ತೀನಿ, ಅವ್ನು ಹೇಳ್ದಂಗೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತೀನಿ. ಸೊ ನನಗೆ ಅವಾಗ ಅಷ್ಟು ಐಡಿ ಬಗ್ಗೆ ನಾಲೆಜ್ ಇರಲಿಲ್ಲ, ಏನಾಗುತ್ತೆ ಬ್ಯಾನ್ ಆಗುತ್ತೆ ಏನು ಅಂತ. ಸೊ ಡೌನ್ಲೋಡ್ ಮಾಡಿ ಎಲ್ಲ ಮಾಡಾದ್ಮೇಲೆ ಹಿಪ್ ಹಾಪ್ ಬಂಡಲ್ ಅವ್ನು ಹೇಳಿದ ಸ್ಟೆಪ್ ಎಲ್ಲ ಫಾಲೋ ಮಾಡೋದ್ರಲ್ಲಿ ಹಿಪ್ ಹಾಪ್ ಬಂಡಲ್ ಬರುತ್ತೆ. ಐಡಿಗೆ ಬಂದಾಗ ನಾನು ಶಾಕ್ ಆಗ್ತೀನಿ. ಯಾವ್ದೋ ಡ್ರೆಸ್ ಹಾಕೋದು ಬಟ್ ಹಿಪ್ ಹಾಪ್ ಕಾಣ್ತಿರೋದು ನಮ್ಮ ಕಣ್ಣಿಗೆ. ಆಮೇಲೆ ನಾನು ಅದೇ ಐಡಿಲಿ ಸ್ವಲ್ಪ ಆಟ ಆಡ್ತೀನಿ. ಸ್ವಲ್ಪ ಆಡಾದ್ಮೇಲೆ ಈವ್ನಿಂಗ್ ಲಾಗಿನ್ ಮಾಡಬೇಕಾದ್ರೆ ಸೊ ಐಡಿ ಬಂದ್ಬಿಟ್ಟು ಪರ್ಮನೆಂಟ್ ಉಳ್ಕೊಂಡೋಗಿರುತ್ತೆ. ಸೊ ಇವಾಗ ಐಡಿ ಬ್ಯಾನ್ ಆಗಿರೋದು ಯಾವ್ದಕ್ಕೋಸ್ಕರ, ಸ್ಕಿನ್ ಟೂಲ್ ಆಪ್ ಯೂಸ್ ಮಾಡಿರೋದಕ್ಕೋಸ್ಕರ. ಓಕೆನಾ. ಐಡಿಲಿ ಏನೂ ಕಲೆಕ್ಷನ್ ಇರಲಿಲ್ಲ. 6 ಲೆವೆಲ್ ಒಂದು M10 ಇತ್ತು, ನಾರ್ಮಲ್ ಕಲೆಕ್ಷನ್ ಐಡಿ. ಇವಾಗ ಒಂದ್ 2 ಇತ್ತು. ಹಬ್ಬ ಅಂದ್ರೆ ಇವಾಗ ಇರ್ತಿದ್ರು ಅಂದ್ರೆ ಮಾರಿದ್ರೆ ಒಂದ್ 2,000 ರಿಂದ 3,000 ರೂಪಾಯಿ ಹೋಗ್ತಿತ್ತೇನೋ ಐಡಿ ಅಷ್ಟೇ. M10 ಒಂದು 6 ಲೆವೆಲ್ ಇತ್ತು, ಇನ್ನೇನು ಬೇರೆ ನಾರ್ಮಲ್ ಕಲೆಕ್ಷನ್. ಐಡಿ ಉಳ್ಕೊಂಡೋಗಿರುತ್ತಲ್ಲ, ಇವ್ನು ನನಗೆ ಕಾಲ್ ಮಾಡ್ತಾನೆ, ಬ್ರೋ ಏನ್ ಮಾಡಿದ್ಯೋ ಬ್ರೋ, ಐಡಿ ಬ್ಯಾನ್ ಆಗಿದೆ ಬ್ರೋ ಅಂತ. ಸೊ ಐಡಿ ಹೆಂಗ್ ಬ್ರೋ ಬ್ಯಾನ್ ಆಯ್ತು ಅಂದ್ರೆ ನನಗೂ ಏನ್ ತಲೆನೇ ಗೊತ್ತಿಲ್ಲ. ಇವನು ಏನ್ ಹೇಳ್ತಾ ಅದನ್ನೇ ಮಾಡಿದೀನಿ, ಸ್ಕಿನ್ ಟೂಲ್ ನ ಇನ್ಸ್ಟಾಲ್ ಮಾಡಿ ಆಪ್ ನ ಯೂಸ್ ಮಾಡಿದೀನಿ. ಸೊ ಐಡಿ ಉಳ್ಕೋಗೈತಲ್ಲ ಅಂತ ನನಗೆ ಶಾಕ್. ಮತ್ತೆ ಇವ್ನು ನನಗೊಂದು ಮಾತು ಹೇಳ್ತಾನೆ, ಬ್ರೋ ನಿನ್ನ ಟ್ರಸ್ಟ್ ಮಾಡಿ ಕೊಟ್ಟೆ, ನೀನ್ ನೋಡಿದ್ರೆ ಹಿಂಗ್ ಬ್ಯಾನ್ ಮಾಡಿದ್ಯಾ, ನೀನೇ ಕಾರಣ, ನನಗೆ ಗೊತ್ತಿಲ್ಲ, ಅಮೌಂಟ್ ದುಡ್ಡು ಬೇಕು ಐಡಿದು, ಇಲ್ಲ ಅಂದ್ರೆ ಬ್ರೋ ನನ್ಗೆ ಐಡಿ ಬೇಕು ಅಂತ ಹೇಳ್ತಾನೆ. ನನಗೆ ಮೈಂಡ್ ಓಡೋದೇ ಇಲ್ಲ. ಏನಂದ್ರೆ ನನ್ನ ತಪ್ಪೇ ಇಲ್ಲ. ಇವನೇನೋ ಹಿಪ್ ಹಾಪ್ ಬಂಡಲ್ ಬರುತ್ತೆ ಹಿಂಗ್ ಮಾಡಿ ಅಂತ ಅವ್ನು ಹೇಳಿದ ಸ್ಟೆಪ್ ನಾನು ಫಾಲೋ ಮಾಡಿದೆ, ಐಡಿ ಉಳ್ಕೊಂಡು ಹೋಗೈತೆ. ಸೊ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ನಾನ್ ತಗೊಳ್ಳ ಇಲ್ಲ, ಇವ್ನ್ಗೆ ಹೇಳ, ನೀನ್ ಹೇಳಿದ್ಕೆ ಮಾಡಿದ್ಯಾ ಅಂತ ಹೇಳ ಏನು ಅಂತ ನಂಗೆ ರೀಸನ್ ಏನು ಬರಲಿಲ್ಲ. ಲಾಸ್ಟಿಗೆ ತುಂಬಾ ಜನ ಆ ಕಡೆ ಈ ಕಡೆ ರಿಸರ್ಚ್ ಮಾಡಿದಾಗ ಒಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗ್ತಾನೆ. ಅವ್ನು ಹೇಳ್ತಾನೆ, ಬ್ರೋ 800 ರೂಪೀಸ್ ಪೇ ಮಾಡಿದ್ರೆ ಸೊ ನಿಮ್ಮ ಐಡಿ ಬರುತ್ತೆ ಅಂತ. ಬಟ್ ಅವ್ನು ಸ್ಕ್ಯಾಮ್ ಮಾಡೋಕ್ಕೋಸ್ಕರ ಅಂತ ಹೇಳಿರ್ತಾನೆ. ನಮ್ಗೆ ಐಡಿಯಾ ಇರಲ್ಲ, ನಾಲೆಜು ಇರಲ್ಲ. ನಾವೇನ್ ಮಾಡ್ತೀನಿ, ಅವ್ನಿಗೆ ಹೇಳ್ಬಿಟ್ಟು 800 ರೂಪೀಸ್ ಪೇ ಮಾಡ್ತಾನೆ. 800 ರೂಪೀಸ್ ಅವ್ನಿಗೆ ಪೇ ಮಾಡ್ತೀನಿ. ಅವ್ನು ಏನ್ ಮಾಡ್ತಾನೆ, ಬ್ಲಾಕ್ ಮಾಡ್ಬಿಡ್ತಾನೆ. ಇಲ್ಲಿ ದುಡ್ಡು ಇಲ್ಲ, ಈ ಕಡೆ ಐಡಿನೂ ಇಲ್ಲ, ಉಣ್ಕೊಂಡು ಹೋಗೈತೆ. ಸೊ ಆಮೇಲೆ ನಾನೇನ್ ಮಾಡ್ತೀನಿ, ಸಂಜೆ ಆಗೋಷ್ಟರಲ್ಲಿ ನಾನು ಫ್ರೀ ಫೈರ್ ಆಡಕ್ ಅಂತ ಹೇಳ್ಬಿಟ್ಟು ನಾನು ಹೋಗ್ತೀನಿ. ಸೊ ಅವಾಗ ನನ್ನ ಐಡಿ ಲಾಗಿನ್ ಮಾಡ್ಕೊ ಹೋಗ್ತೀನಿ. ಅಲ್ಲಿ ಕೂಡ ಯಾವ್ದೋ ಡ್ರೆಸ್ ಹಾಕಿರ್ತೀನಿ, ಯಾವ್ದೋ ಡ್ರೆಸ್ ಬಂದಿರುತ್ತೆ. ಮತ್ತೆ ವಾಪಸ್ ಲಾಗಿನ್ ಮಾಡ್ಕೊ ಬರೋ ಅಷ್ಟರಲ್ಲಿ ನನ್ನ ಐಡಿ ಕೂಡ ಉಣ್ಕೊಂಡೋಗಿರುತ್ತೆ. ಒಂದೇ ದಿವಸದಲ್ಲಿ 2 ಐಡಿ ಉಣ್ಕೊಂಡೋಗಿದೆ. ಇವಾಗ ನನಗೂ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನನ್ನ ಕೈಲಿ ಇದ್ದು ಅದು ಒಂದೇ ಐಡಿ, ಓನ್ ಐಡಿ. ಅಂಡ್ ಇವನ್ ಐಡಿನೂ ಉಣ್ಕೊಂಡೋಗೈತೆ. ಈ ಕಡೆ ತಪ್ಪು ಇರೋದು 90%. ಇವ್ನು ಹೇಳಿದಕ್ಕೆ ನಾನು ಮಾಡಿದ್ದು. ನನ್ಗೆ ಇದ್ರದ್ದು ಏನು ಅಂತ ಗೊತ್ತಿಲ್ಲ. ನನ್ನ ಐಡಿನೂ ಹೋಯ್ತು, ಇವನ ಐಡಿನೂ ಹೋಯ್ತು. ಹಾಕೊಳ್ಳೋದು ಹೆಂಗಂತ ಹೇಳ್ಕೊಟ್ಬಿಟ್ಟ, ರೆಮೋ ಮಾಡೋದು ಹೆಂಗಂತ ಹೇಳ್ಕೊಟ್ಟಿಲ್ಲ. ನನ್ನ ಐಡಿನೂ ಉಣ್ಸ್ಕೊಂಡೋಯ್ತು. ಸೊ ನಾನು ಆಮೇಲೆ ಹೇಳ್ದೆ, ಬ್ರೋ ಇವಾಗ ನಿಂದು ತಪ್ಪಿದೆ, ನಂದು ತಪ್ಪಿದೆ, ಇಬ್ಬರದ್ದು ಐಡಿ ಹೋಗಿದೆ, ಏನ್ ಮಾಡೋಣ ಅಂತ ಹೇಳಿದಾಗ, ಬಿಡಿ ಬ್ರೋ ಸಾಯ್ಲಿ ಬ್ರೋ ಅಂತ ಹೇಳ್ಬಿಟ್ಟು ಮುಖ ಉಚ್ಕೊಂಡು ಅವತ್ತು ಹೋಗಿದ್ದ. ಅವ್ನು ಇಲ್ಲಿವರೆಗೂ ಬಂದಿರಲಿಲ್ಲ. ವಾಟ್ಸ್ಆಪ್ ಅಲ್ಲಿ ಕೂಡ ನಾನು ಹಂಗೆ ಇದ್ದ ಕಾಂಟ್ಯಾಕ್ಟ್ ಬ್ಲಾಕ್ ಕೂಡ ಮಾಡಿರಲಿಲ್ಲ. ನಾನೇನಾದ್ರೂ ಸ್ಕ್ಯಾಮ್ ಮಾಡಿದ್ದೀನಿ ಅಂದ್ರೆ ಬ್ಲಾಕ್ ಮಾಡಿರ್ಬೇಕಾಗಿತ್ತು, ಬ್ಲಾಕ್ ಮಾಡಿರಲಿಲ್ಲ. ಓಕೆನಾ. ಇವಾಗ ರೀಸೆಂಟ್ ಆಗಿ ನನ್ನ ಬಗ್ಗೆ ಹೇಟ್ ಸ್ಪ್ರೆಡ್ ಸ್ಟಾರ್ಟ್ ಆಯ್ತು ಕಮ್ಯುನಿಟಿಲಿ, ಹಂಗೆ ಹಿಂಗೆ ಅಂತ. ಸೊ ಇವಾಗ ಇವನ್ಗೆ ಪ್ಲಸ್ ಪಾಯಿಂಟ್ ಸಿಕ್ತು. ಏನಂದ್ರೆ ಬೇರೆ ಕ್ರಿಯೇಟರ್ಸ್ ಗೆ ಬಕೆಟ್ ಇಟ್ಕೊಂಡು ಹೋಗ್ಬಿಟ್ಟು ಇವನ್ ಮೇಲೆ ಹೇಟ್ ಸ್ಪ್ರೆಡ್ ಮಾಡೋಣ ಅಂತ. ಸೊ ಏನ್ ಮಾಡಿದೆ, ಎಲ್ಲ ದೊಡ್ಡ ಕ್ರಿಯೇಟರ್ ಹತ್ರ, ಬ್ರೋ ನಂದು ಬ್ಲೇಸ್ ಸ್ಕ್ಯಾಮ್ ಮಾಡ್ಬಿಟ್ಟು 9,000 10,000 ಅಂತ ಪುಂಕೊಂಡೋದ. ಎಲ್ಲರೂ ರಿಕ್ವೆಸ್ಟ್ ಅಸೆಪ್ಟ್ ಮಾಡಿ ಮೆಸೇಜ್ ಮಾಡವ್ರೆ. ಮೆಸೇಜ್ ಮಾಡಿದಾಗ 9,000 ಅಂತ ಏನೇನೋ ಸ್ಟೋರಿ ಬಿಟ್ಟವನೋ ದೇವರಿಗೆ ಗೊತ್ತು. ಅವರೆಲ್ಲ ನನ್ನ ಬಗ್ಗೆ ಅವ್ರಿಗೂ ಅದೇ ಬೇಕಾಗಿರೋದಲ್ಲ. ಸೊ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ನಾನು ಕಮ್ಯುನಿಟಿಗೆ ಬಂದಾದ್ಮೇಲೆ ವೋಲ್ಟರ್ ಆಗಿರ್ಬೋದು, ದಿವ್ಯಾ ಆಗಿರ್ಬೋದು, ಪ್ರತಿಯೊಬ್ರು ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಿದಾಗಿರ್ಲಿ, ಚಾನಲ್ ಯೂಸರ್ಸ್ ಆಗಿರ್ಲಿ, ಎಲ್ಲರನ್ನ ಹಾಕೊಂಡು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಡೆಂತಿದ್ದೆ. ಹೇಟರ್ಸ್ ಕೂಡ ಜಾಸ್ತಿ ಇದ್ರು. ಅವ್ರ ಫಾಲೋವರ್ಸ್ ಏನಿದ್ರು, ಅವ್ರ ಹತ್ರ ಏನ್ ಗಿವ್ ಅವೇ ಇಸ್ಕೊಂಡಿದ್ರು, ಅವ್ರ ಫಾಲೋವರ್ಸ್ ಏನಿದ್ರು, ಇಷ್ಟು ಜನರು ಮಾತ್ರ ಹೇಟರ್ಸ್ ಆಗಿದ್ರು. ಬಟ್ ಅನ್ನೋನ್ ಪರ್ಸನ್ಸ್ ಎಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಒಳ್ಳೆ ಕೆಲಸ ಮಾಡ್ತಿದ್ಯಾ ಗುರು, ಒಳ್ಳೆ ಕೆಲಸ ಮಾಡ್ತಿದ್ಯಾ ಗುರು ಅಂತ. ಈ ಟೈಮಲ್ಲಿ ನನ್ನ ನೇಮ್ ಬಂದ್ಬಿಟ್ಟು ಎಲ್ಲ ಕಡೆ ಹೇಟರ್ಸ್ಗೂ ಗೊತ್ತಾಯ್ತು, ಫಾಲೋವರ್ಸ್ಗೂ ಗೊತ್ತಾಯ್ತು, ಬ್ಲೇಸ್ ಅಂದ್ರೆ ಯಾರು, ಒಬ್ಬ ಕ್ರಿಯೇಟರ್ ಇದಾನೆ ಅಂತ. ಎಲ್ಲ ಹುರ್ಕೊಂಡು ನನ್ನ ಮೇಲೆ, ನನ್ನ ವಿರುದ್ಧ ವಿಡಿಯೋ ಮಾಡಕ್ಕೆ ತುಂಬಾ ಕಡೆ ಡಿಸ್ಕಸ್ ಮಾಡಿದಾಗ ಲಾಸ್ಟ್ ಸಿಕ್ಕಿದ್ ಒಂದೇ ಆಪ್ಷನ್. ನಾನು ಇಷ್ಟು ಹೇಳ್ತಿರೋದು, ಇವಾಗ ಯಾವನೋ ಚೂತಿಯ ನನ್ನ ಮಗ ರಾಜು ಅಂತಿದ್ದಾನಲ್ಲ, ಅವ್ನ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಏನಕ್ಕಂದ್ರೆ ದೊಡ್ಡ ಸಾಹಸ ಮಾಡೋನೆ. ನಮ್ಮ ಅಮ್ಮನ ನಂಬರ್ ಒಂದು ಹುಡುಗಿ ಹತ್ರ ಕಲೆಕ್ಟ್ ಮಾಡ್ಕೊಂಡು ಆ ನಂಬರಿಗೆ ಕಾಲ್ ಮಾಡ್ಬಿಟ್ಟು ಅಮ್ಮನ ಹತ್ರ ಹೇಳಿರೋದು, ಏನಪ್ಪಾ ನಿಮ್ ಮಗ ಸ್ಕ್ಯಾಮ್ ಮಾಡೋನಮ್ಮ 9,000 ರೂಪಾಯಿ ಅಂತ. ನನ್ಗೆ ಏನು ಬೇಡ, ಅವನ ಅಪ್ಪನ್ಗೆ ಹುಟ್ಟಿದ್ರೆ 9,000 ರೂಪಾಯಿ ಪೇ ಮಾಡಿರೋದು ನನಗೆ ಸ್ಕ್ರೀನ್ ಶಾಟ್ ಕಳಿಸಿ, ನಾನು ಇಲ್ಲಿಂದ ಇವಾಗಲೇ ಅಮೌಂಟ್ ಹಾಕೊಡ್ತೀನಿ. ಅಲ್ಲಿ ಯಾವ ಶಾಟನು 9,000 ಸ್ಕ್ಯಾಮ್ ಆಗಿಲ್ಲ. ಅಲ್ಲಿ ಏನಾಗಿರೋದು, ಒಂದು ಐಡಿ ಇಶ್ಯೂ ಆಗಿರೋದು ಅಷ್ಟೇ. ಮತ್ತೆ ಗೈಸ್ ನಾನು ಅವ್ನಿಗೆ ಹೋಗ್ಬಿಟ್ಟು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ತೀನಿ, ಇಷ್ಟು ವರ್ಷದಲ್ಲಿ ಇಲ್ದಿರೋನು ಇವಾಗ ಬಂದ್ಬಿಟ್ಟು ಈ ತರ ಸುಳ್ಳು ಹೇಳ್ತಿದ್ಯಲ್ಲ, ನೀನ್ ಪೇ ಮಾಡಿರೋ ಸ್ಕ್ರೀನ್ ಶಾಟ್ ಹಾಕೋ, ನಾನು ಅಮೌಂಟ್ ಹಾಕೊಡ್ತೀನಿ ಲೌಡಕ್ಕೆ ಬಾಲ್ ಅಂತ ಹೇಳ್ದೆ. ಅವಾಗ ಅವನು ಹೇಳ್ದ, 2 ಐಡಿ ಸ್ಕ್ಯಾಮ್ ಮಾಡಿದ್ಯಾ ನಂದು, ಅದಕ್ಕೆ ಹೆಂಗೊಂದೆ ಅಂತ ಹೇಳ್ದ. ಸೊ ಏನ್ ಪ್ರೂಫ್ ಏನಿದೆ ಕೊಡಕ್ಕೆ ಹೇಳಿ. ಉಣ್ಕೊಂಡೋಗಿರೋದು
ID ಮತ್ತೆ ಬಿಲ್ಡಪ್ ಏನಂತ ಕೊಡ್ತಾವನೆ, ಸ್ಕ್ಯಾಮ್ ಮಾಡವನೆ ಅಂತ ಹೇಳವನೆ. ಇದು ಹೆಂಗೆ ಗುರು, ಇದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ಹೆಂಗ್ ತಗೊಳ್ಳಿ? ಈ ಚೂತಿಯ ನನ್ನ ಮಗ ಹೇಳಿ ಅದೇನೋ ಫೈಲ್ ಹಾಕ್ಸಿದಕ್ಕೆ ತಾನೇ ಉಣ್ಕೊಂಡೋಗಿರೋದು. ಓಕೆ ಗೈಸ್, ಇಲ್ಲಿ ಫಸ್ಟ್ ಒನ್ ಕ್ಲಾರಿಫಿಕೇಶನ್ ಆಯ್ತು ಅನ್ಕೋತೀನಿ. ಈ ರಾಜು ಅಂತ ಯಾವ ಚೂತಿಯ ನನ್ನ ಮಗ ಇದೆ ಅವನಿಗೆ ಸೊ ಕಾಲ್ ಮಾಡಿಬಿಟ್ಟು ಚೆನ್ನಾಗಿ ಉಣ್ಸೋರು ಉಣ್ಸ್ಬೋದು. ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ ನೋಡಿ ಇಲ್ಲಿ, ಓಕೆನಾ. ಇವಾಗ ಸೆಕೆಂಡ್ ಒನ್ ಸ್ಕ್ಯಾಮರ್ ಅಂತ ಒಂದು ಬಂದಿದೆ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಂಡ್ ಸೆಕೆಂಡ್ ಒನ್ ಟೀಮ್ ಕರ್ನಾಟಕ ಚಾನಲ್ ಅಲ್ಲಿ ನನ್ನ ಸ್ಕ್ಯಾಮರ್ ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತಾನೆ. ಅದ್ರಲ್ಲಿ ಏನಪ್ಪ ಇಶ್ಯೂ ಅಂದ್ರೆ ಅದರಲ್ಲೂ ಕೂಡ ಯಾವುದೇ ಪೇಮೆಂಟ್ ಏನು ಇರಲ್ಲ, ಜಸ್ಟ್ ಕಾಲ್ ರೆಕಾರ್ಡರ್ ಇಟ್ಕೊಂಡು ಇವನು ಸ್ಕ್ಯಾಮರ್ ಅಂತ ಪ್ರೂವ್ ಮಾಡಿರ್ತಾನೆ. ಬಟ್ ಇದರಲ್ಲಿ ಏನಪ್ಪ ನಡೆದಿರೋದು ಅಂದ್ರೆ ಒಬ್ಬ ಚೂತಿಯ ನನ್ನ ಮಗ ನನ್ನ ಜೊತೆ ಪರಿಚಯ ಆಗಿರ್ತಾನೆ. ಅವನ ಐಡಿಲಿ ನಾನು ಆಡ್ತಾ ಇರ್ತೀನಿ, ನನ್ನ ಐಡಿಲಿ ಅವ್ನು ಆಡ್ತಾ ಇರ್ತಾನೆ. ಲೆವೆಲ್ ಬಂದ್ಬಿಟ್ಟು ಕಮ್ಮಿನೇ ಇರುತ್ತೆ. UMP ಬಂದ್ಬಿಟ್ಟು ಒಂದು 6 ಲೆವೆಲ್ ಏನೋ ಇತ್ತು. ಆ ಐಡಿದು ಬಂದ್ಬಿಟ್ಟು ನನ್ನ ಜೊತೆ ಇರುತ್ತೆ ಪಾಸ್ವರ್ಡ್, ನನ್ನ ಐಡಿ ಪಾಸ್ವರ್ಡ್ ಬಂದ್ಬಿಟ್ಟು ಅವನ ಜೊತೆ ಇರುತ್ತೆ. ಒಂದ್ ದಿವಸ ಏನೋ ಜಗಳ ಆದಾಗ ಹೇಳ್ದಾನೆ ಮಾಡ್ದೇನೆ ಇವನ್ ಐಡಿದು ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು ನನ್ನ ಐಡಿದು ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡಿರ್ತಾನೆ. ಬಟ್ ಅವನಿಗೆ ನಂಬರ್ ಕೂಡ ರಿಮೂವ್ ಮಾಡಿರ್ತಾನೆ ನನ್ನ ಐಡಿದು. ಬಟ್ ಅದರಲ್ಲಿ 2 ಫ್ಯಾಕ್ಟರ್ ರಿಮೂವ್ ಮಾಡಕ್ ಆಗ್ಲಿಲ್ಲ ಅವನಿಗೆ. ಸೊ ಅವಾಗ ನಾನು ಏನು ಮಾಡ್ತೀನಿ, ಆಟೋಮೆಟಿಕ್ ಆಗಿ ಅಕೌಂಟ್ನ ರಿಕವರ್ ಮಾಡ್ಕೋತೀನಿ. ನನ್ನ ಅಕೌಂಟ್ ನನ್ನ ಹೆಸರಿಗೆ ಮಾಡ್ಕೋತೀನಿ. ನನ್ನ ಅಕೌಂಟಲ್ಲಿ ಯಾವುದೇ ಥರ ಇಶ್ಯೂ ಆಗಲ್ಲ. ಸೊ ಎಲ್ಲ ಪಾಸ್ವರ್ಡ್ ಗಿಸ್ವರ್ಡ್ ಎಲ್ಲ ಚೇಂಜ್ ಮಾಡ್ಕೊಂಡು ಜಿಮೇಲ್ ಎಲ್ಲ ರಿಮೂವ್ ಮಾಡಿ ಯಾವುದೇ ಆಡ್ ಮಾಡಿರ್ತಾನೆ ಎಲ್ಲ ಚೇಂಜ್ ಮಾಡ್ಕೊಂಡು ನನ್ನ ಐಡಿನ ನನ್ನ ಹೆಸರಿಗೆ ಮಾಡ್ಕೋತೀನಿ. ಬಟ್ ಅವನ ಐಡಿ ಬಂದ್ಬಿಟ್ಟು ನನ್ನ ಹತ್ರ ತುಂಬಾ ದಿವಸದಿಂದ ಲಾಗಿನ್ ಇರುತ್ತಲ್ಲ, ನೋ ಲಾಂಗರ್ ಅಂತ ಹೊಡೆದ್ಬಿಟ್ಟು ಅವನ ಐಡಿ ಕೂಡ ಎತ್ಕೋತೀನಿ. ಎತ್ಕೊಬಿಟ್ಟು ಎಲ್ಲ ಚೇಂಜ್ ಮಾಡಿಬಿಟ್ಟು ಒಬ್ಬ ಸಬ್ಸ್ಕ್ರೈಬರ್ಗೆ ಫ್ರೀಯಾಗಿ ಕೊಟ್ಟಿದ್ದೀನಿ. ಅವ್ನ ನಂಬರ್ ಇವಾಗಲೂ ಕೂಡ ಇದೆ. ಒಂದೇ ₹1 ಇಸ್ಕೊಂಡಿಲ್ಲ. ಜಸ್ಟ್ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ಆಡಕ್ಕೆ ಐಡಿ ಇಲ್ಲ ಬ್ರೋ ನನಗೆ ಅಂತ ಹೇಳಿದಕ್ಕೆ ಆ ಐಡಿ ಸ್ಕ್ಯಾಮ್ ಮಾಡಿರೋ ಐಡಿನ ಹಂಗೆ ಎತ್ಬಿಟ್ಟು ಫ್ರೀಯಾಗಿ ದಾನ ಮಾಡಿಕೊಟ್ಟಿದ್ದೀನಿ. ಒಬ್ಬ ಚೂತ್ಯ ನನ್ನ ಮಗನ ಹತ್ರದಿಂದ ತೆಗೆದುಬಿಟ್ಟು ಒಬ್ಬ ಒಳ್ಳೆ ಸಬ್ಸ್ಕ್ರೈಬರ್ಗೆ ದಾನ ಮಾಡಿದ್ದೀನಿ ಹೊರತು ₹1 ಇಸ್ಕೊಂಡಿಲ್ಲ. ಇಂಥ ಚೂತಿಯ ನನ್ನ ಮಕ್ಕಳು ಸ್ಕ್ಯಾಮರ್ಸ್ ಎಲ್ಲ ಇರಬೇಕಾದ್ರೆ ಕಮ್ಯುನಿಟಿಲಿ, ಸೊ ಇಂಥವ್ರಿಗೆ ಒಳ್ಳೆ ದಾರಿಲಿ ಹೋಗಿ ಅಂತ ಹೇಳ್ಬಾರ್ದು. ಇಂಥವ್ರಿಗೆ ಹಿಂಗೇ ಮಾಡಬೇಕು. ಎಲ್ಲ ಟೈಮಲ್ಲಿ ನಾವು ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ತುಣ್ಣೆ ಉಣ್ಸಕ್ ಬರ್ತಾರೆ. ಅದಕ್ಕೆ ನಾವೇ ಉಣ್ಸ್ಬಿಟ್ಟು ಕಳಿಸ್ಬಿಡ್ಬೇಕು. ಫಸ್ಟ್ ಟೀಮ್ ಕರ್ನಾಟಕ ಪೇಜಲ್ಲಿ ಏನು ಅಪ್ಲೋಡ್ ಆಗಿತ್ತು ಅದ್ರದ್ದು ಕೂಡ ಕ್ಲಾರಿಫಿಕೇಶನ್ ಆಗಿರುತ್ತೆ. ಅದೆಲ್ಲ ಬಿಡಿ, ಇವಾಗ ಸ್ಕ್ಯಾಮರ ಅಲ್ಲ ಅಂತ ನಿಮಗೆ ಕ್ಲಾರಿಫಿಕೇಶನ್ ಆಗಿರುತ್ತೆ. ಚೂತ್ಯ ನನ್ನ ಮಕ್ಕಳು ನನ್ನ ಬಗ್ಗೆ ಏನಕ್ಕೆ ವಿಡಿಯೋ ಮಾಡಿದ್ದಾರೆ ಅಂದ್ರೆ ಬ್ಲೇಸ್ ಟ್ರೆಂಡಿಂಗ್ ಅಲ್ಲಿ ಇದ್ದಾನೆ. ನಂದು ಉಣ್ಣಿದ್ರೇನೆ ಇವಾಗ ಅವ್ರಿಗೆ ವ್ಯೂಸ್ ಬರೋದು, ಇಲ್ಲ ಅಂದ್ರೆ ವ್ಯೂಸ್ ಬರಲ್ಲ. ಸೊ ಇವಾಗ ನನಗೆ ಏನಾದರೂ ರೋಸ್ಟ್ ವಿಡಿಯೋ ಮಾಡಿದ್ರೆ ವೋಲ್ಟರ್ ಬಂದ್ಬಿಟ್ಟು ಅವ್ರ ಜೊತೆ ಕ್ಲೋಸ್ ಆಗ್ತಾನೆ. ಸೊ ವೋಲ್ಟರ್ ಹತ್ರದಿಂದ ನಾವು ಸ್ವಲ್ಪ ವ್ಯೂಸ್ ತಗೋಬಹುದು, ನನ್ನ ಹೆಸರು ಹೇಳ್ಕೊಂಡು ನಂದು ಉಣ್ಕೊಂಡು ಸ್ವಲ್ಪ ವ್ಯೂಸ್ ತಗೋಬಹುದು ಅನ್ನೋ ಉದ್ದೇಶದಿಂದ ನನ್ನ ಮೇಲೆ ಫೇಕ್ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಾ ಇದ್ದಾರೆ. ಬಟ್ ಯಾವುದೇ ತರ ಲೌಡ್ ಅನ್ನೋ ಅವ್ರ ಹತ್ರ ಪ್ರೂಫ್ ಇಲ್ಲ. ಗೈಸ್, ನಾನು ಇಷ್ಟೇ ಹೇಳ್ತಿರೋದು, ನಾನು ತಪ್ಪು ಮಾಡಿದ್ದೀನೇ ಇಲ್ವಾ ಅಂತ ನನಗೆ ಗೊತ್ತು. ಸೊ ಯಾರ ಹತ್ರ ಹೋಗಿ ನಾನು ಸಾಚ ಅಂತ ಪ್ರೂವ್ ಮಾಡ್ಕೊಳ್ಬೇಕಾಗಿಲ್ಲ. ಬಟ್ ನಾನು ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ನಾನು ಇವಾಗ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್, ಫೇಕ್ ಅಪ್ಲಿಕೇಶನ್ ಪ್ರಮೋಷನ್, ಪ್ಯಾನಲ್ ಯೂಸರ್ಸ್ ಇವ್ರ ಮೇಲೆಲ್ಲ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಎಲ್ಲರದ್ದು ತಿಕ್ಕ ಹೊರದು ಕನ್ನಡ ಕಮ್ಯುನಿಟಿಲಿ ಬ್ಲಾಸ್ಟ್ ಆಗಿಬಿಡೈತೆ. ಸೊ ಇವನು ಇನ್ನೂ ಸ್ವಲ್ಪ ದಿವಸ ಇದ್ರೆ ಹಿಂಗೆ ಮಾಡ್ತಿರ್ತಾನೆ, ನಮ್ಮ ಹೆಸರೆಲ್ಲ ಹಾಳು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಐಡಿನ ಡಿಸೇಬಲ್ ಮಾಡೋರೆ. ಮೇನ್ ಇದಕ್ಕೆ ಕೈವಾಡ ಯಾರು ಅಂದ್ರೆ ವೋಲ್ಟರ್. ನನ್ನ ಹತ್ರ 2 ಪ್ರೂಫ್ ಇದೆ. ನಾನು ಮನ್ಸ್ ಮಾಡಿದ್ರೆ ಸೊ ಅದು ಏನ್ ಬೇಕಾದ್ರೆ ರಿಜಿಸ್ಟರ್ ಮಾಡ್ಬೋದು. 2 ಕಾಪಿರೈಟ್ ಹೊಡೆದಿರೋ ಮೇಲ್ ಕೂಡ ನನ್ನ ಹತ್ರ ಇದೆ. ಅವ್ನ Gmail ಅಲ್ಲೇ ಬಂದಿರೋದು. ಏನ್ ಬೇಕಾದ್ರೆ ಮಾಡ್ಬೋದು. ನಾನು ತಪ್ಪು ಕೆಲಸ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಾಕಿದ್ರೆ ಕಾಪಿರೈಟ್ ಕೊಡೋ ಅಧಿಕಾರ ಅವನಿಗಿಲ್ಲ. ಅದು ಕ್ಲಿಪ್ ಯೂಸ್ ಮಾಡಿದೀನಿ, ಅದಕ್ಕೆ ಹೊಡೆದ್ಬಿಟ್ಟಿದ್ದಾನೆ ಪ್ಲಸ್ ಪಾಯಿಂಟ್ ಇಟ್ಕೊಂಡು. ಬಟ್ ಅವ್ನಿಗೇನು ಉಣ್ಣಕ್ ಆಗಲ್ಲ, ಅಲ್ಲಿ ಬಂದ್ರೆ ಉಣ್ಸ್ಕೊಂಡೇ ಹೋಯ್ತಾನೆ. ಬಟ್ ಇಲ್ಲಿ ಏನ್ ನನ್ನ ಮೇಲೆಲ್ಲ ವಿಡಿಯೋ ಮಾಡ್ತಿದ್ರು ಇವರೆಲ್ಲ ವೋಲ್ಟರ್ದು ಉಣ್ಕೊಂಡು ಹೋಗ್ತಿದ್ದಾರೆ. ಏನ್ ಟೇಸ್ಟ್ ಆಗೈತೆ ಅಂತ ಗೊತ್ತಿಲ್ಲ, ಬಟ್ ಉಣ್ಕೊಂಡು ಹೋಗ್ತಿದ್ದಾರೆ. ಏನಕ್ಕಂತ ಗೊತ್ತಿಲ್ಲ. ಇವಾಗ ನನ್ನ ಹೆಸರು ಹೇಳಿದ್ರೇನೆ ವ್ಯೂಸ್ ಬರೋದಲ್ಲ ಇವರಿಗೆ, ಅದಕ್ಕೋಸ್ಕರ. ಬಟ್ ತಲೆ ಕೆಡಿಸ್ಕೋಬೇಡಿ, ನನಗೆ ಸಪೋರ್ಟ್ ಏನು ಮಾಡ್ತಿದ್ದೀರಾ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಮಕ್ಕಳು ತಿಕ್ಕ ಇನ್ನೂ ಉರಿಸ್ತೀನಿ. ಅಂಡ್ ಲಾಸ್ಟ್ಗೆ ವೋಲ್ಟರ್ ಒಂದು ಮಾತು ಹೇಳ್ತಾನೆ ಗುರು, ಅದನ್ನ ವಿಡಿಯೋನ ಫಸ್ಟ್ ಪ್ಲೇ ಮಾಡ್ಬಿಡ್ತೀನಿ. ಸೊ ನೋಡ್ಕೊಬನ್ನಿ. ನಾನು ಹೇಳಿದೆ ಮೊನ್ನೆನೆ, ನಿಮ್ಮ ಮುಂಡ ಮುಗಿಸ್ಕೊಂಡು ಹೋಯ್ತಾ ಬೇಕಿತ್ತ ಇವೆಲ್ಲ ಐಡಿ ಸೆಲ್ಲಿಂಗ್ ತಪ್ಪು, ಬಯೋದಲ್ಲೆಲ್ಲ ಐಡಿ ಸೆಲ್ಲಿಂಗ್ ಗ್ರೂಪಲ್ಲಿ ಹಾಕೋಬಾರ್ದು. ಬೇರೆನವ್ರು ನೋಡಿದ್ರೆ ಇದೆಲ್ಲ ಇದು ಮಾಡ್ಬಿಡ್ತಾರೆ, ಬ್ಯಾನ್ ಮಾಡ್ತಾರೆ, ಇಲೀಗಲ್ ಕೆಲಸ ಇದು ಅಂತ ನಾನು ಹೇಳಿದೆ. ಆದ್ರೂ ಕೇಳಿಲ್ಲ ನೀವು. ಈಗ ಐಡಿ ಸಸ್ಪೆಂಡ್ ಆದ್ಮೇಲೆ ಅದಕ್ಕೂ ನಾನೇ ಕಾರಣ. ಅದಕ್ಕೆ ನೀನೇ ಕಾಣೋ ಕಾರಣ. ರಿಪೋರ್ಟ್ ಹೊಡೆದಿರೋ ಮೇಲು, ರಿಪೋರ್ಟ್ ಹೊಡೆದಿರೋ ಐಡಿ ಎಲ್ಲ ನನ್ನ ಹತ್ರ ಇದೆ. ನೀನ್ ಏನ್ ಇವಾಗ ಏನು ಲೌಡ ತರ ನೀನ್ ಸಾಚ ಅಂತ ಪ್ರೂವ್ ಮಾಡ್ಕೋಬೇಕಾಗಿಲ್ಲ. ಗೈಸ್, 29.7K ಇದ್ದ ಇನ್ಸ್ಟಾಗ್ರಾಮ್ ಐಡಿ ನಂದು ಬ್ಯಾನ್ ಮಾಡಿಸಿದ್ದಾನೆ ಒಂದು ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಟ್ಟು. ಐಡಿ ಬಂದ್ಬಿಟ್ಟು ಡೈರೆಕ್ಟ್ ಡಿಸೇಬಲ್ ಆಗೈತೆ. ಮತ್ತೆ ಇನ್ನೊಂದು ಹೇಳ್ದೆ ಅಲ್ವಾ, ಐಡಿ ಸೇಲಿಂಗ್ ಮಾಡೋದು ತಪ್ಪು, ಅದು ಫ್ರೀ ಫೈರ್ ಅವ್ರು ನೋಡ್ತಾರೆ, ಅದು ಲೀಗಲ್ಲು ಅಂತ ಹೇಳ್ಬಿಟ್ಟು ನೀನು ಸಾಚ ತರ ಮಾತಾಡ್ತಿದ್ಯಲ್ಲ ಲೌಡಕ್ಕೆ. ಇವತ್ತು ನಾನು ಹೇಳ್ತೀನಿ ನೋಡು, ಎಲ್ಲಿ ನೀನು ಇದು ಐಡಿ ಸೇಲಿಂಗ್ ನ ಸ್ಟಾಪ್ ಮಾಡಬೇಕು ಅಂತ ನೀನು ಬಂದ್ರು ಕರ್ನಾಟಕದಲ್ಲಿ ಯಾರು ಕೂಡ ಸ್ಟಾಪ್ ಮಾಡಲ್ಲ. ಅವ್ರಿಗೂ ಪ್ರತಿಯೊಬ್ಬ ಆಡಿಯನ್ಸ್ ಕೂಡ ಆ ಕಡೆ ಈ ಕಡೆ ಹೊಸ ಐಡಿ ಪರ್ಚೇಸ್ ಮಾಡ್ತಾನೆ ಇರ್ತಾರೆ. ಐಡಿ ಡೀಲಿಂಗ್ಸ್ ನಡೀತಾನೆ ಇರುತ್ತೆ. ಅದು ನಾನು ನಡೆಸ್ತೀನಿ ಅಂತೆಲ್ಲ ಹೇಳ್ತಿರೋದು, ಅದು ನಡೀತಾನೆ ಇರುತ್ತೆ. ನೀನೇನು ಸ್ಟಾಪ್ ಮಾಡಿದ್ರು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಆಡಿಯನ್ಸ್ ಹತ್ರ, ಓಕೆನಾ. ಇನ್ನೊಂದು ದೊಡ್ಡದಾಗಿ ಸಾಚ ತರ ಇದು ಮಾಡೋದು ತಪ್ಪು ಅಂದ್ಬಿಟ್ಟು 2 ಇಯರ್ ಬ್ಯಾಕ್ ನೀನೇನಪ್ಪ ಉಣ್ಕೊಂಡೋಗಿದ್ದು ಯೂಟ್ಯೂಬಲ್ಲಿ 3 ಸಮಥಿಂಗ್ ನೀನು ಪ್ರಮೋಷನ್ ಮಾಡಿದ್ಯಾ ಐಡಿ ಸೇಲಿಂಗ್ ಗ್ರೂಪ್ದು. ಅವಾಗ ಅದು ತಪ್ಪಲ್ವಾ? ಇರು ಇಲ್ಲಿ ಕ್ಲಿಪ್ಸ್ ಹಾಕ್ಬಿಡ್ತೀನಿ, ಚಂದ ನೋಡ್ಕೊಳ್ಳಿ ಆಡಿಯನ್ಸ್ ಎಲ್ಲ. ಏನಕ್ಕಂದ್ರೆ ನನ್ನ ಮಾತ್ ಮೇಲೆ ಟ್ರಸ್ಟ್ ಇಲ್ಲ ಅಂದ್ರೆ ನಿನ್ ಫಾಲೋವರ್ಸ್ಗೆ ಕಷ್ಟ ಅಲ್ವಾ. ಸೊ ಇಲ್ಲೇ ಹಾಕ್ಬಿಡ್ತೀನಿ ನೋಡಿ. ನೀವೇನಾದ್ರೂ ಐಡಿ ಏನಾದ್ರೂ ತಗೋಬೇಕು ಅಥವಾ ಮಾರಬೇಕು ಅಂತ ಏನಾದ್ರೂ ಇದ್ರೆ ಈ ಗ್ರೂಪ್ ಅವ್ರನ್ನ ಅಡ್ಮಿನ್ ನ ಕಾಂಟ್ಯಾಕ್ಟ್ ಮಾಡಿ. ಈ ಗ್ರೂಪ್ಗೆ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಪ್ರತಿಯೊಬ್ರು ಒಂದ್ಸರಿ ನೋಡಿ, ಇಷ್ಟ ಆದ್ರೆ. ಮತ್ತೆ ನಿಂಗೆ ಇಲ್ಲಿಗಲ್ ಅಂತ ಗೊತ್ತಿದ್ಮೇಲೆ ಇದೇನು ಉಣ್ಣಕ ನೀನ್ ಪ್ರಮೋಷನ್ ಮಾಡಿದ್ಯಾ? ಗೈಸ್ ನೋಡಿದ್ರಲ್ಲ, ಸಾಚ ಅಂತ ಹೇಳ್ಬಿಟ್ಟು ಅವಾಗ ಬಂದ್ಬಿಟ್ಟು ಪ್ರೂವ್ ಮಾಡ್ಕೊಳಕ್ ಬರ್ತಾನೆ. ಬಟ್ ಎಲ್ಲಾ ಟೈಮಲ್ಲಿ ಉಣ್ಸ್ಕೊಂಡು ಹೋಗ್ತಾನೆ ನನ್ನ ಕೈಯಿಂದ. ಗೈಸ್ ನಾನು ಇಷ್ಟೇ ಹೇಳ್ತಿರೋದು, ಮಾಡಿರೋದೆಲ್ಲ ಇಂತ ಕಿತ್ತೋಗಿರೋ ಕೆಲಸಗಳು. ಆಮೇಲೆ ಅದು ಮಾಡಬಾರ್ದು ಇದು ಮಾಡಬಾರ್ದು, ಬೇರೆಯವ್ರು ಮಾಡ್ಕೊಂಡು ಎಲ್ಲಿ ದುಡ್ಡು ಮಾಡ್ಕೊಬಿಡ್ತಾರೋ. ಲೈಕ್ ನಾನ್ ಮಾಡಿರೋದು ಕೂಡ ಟ್ರಸ್ಟೆಡ್. ನಿನ್ ತರ ಏನೋ ಮಾಡ್ಬಿಟ್ಟು ಮಾಡೇ ಇಲ್ಲ, ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ರಾಗ ಹೇಳ್ದಿಲ್ಲ. ಒಬ್ಬೊಂದು ರಿಯಾಲಿಟಿ ಏನು ಅಂತ ನೀವು ಕಣ್ಣಾರೆ ನೋಡಿದ್ರಿ, ಓಕೆನಾ. ಅವಾಗ ಕಲರ್ ಚೇಂಜ್ ಮಾಡ್ತಾ ಇರ್ತಾನೆ ನನ್ನ ಮಗ. ಹಾಗೇನೆ ಗೈಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬಾ ಲೆಂತ್ ಆಗಿರುತ್ತೆ. ನೀವು ಒಬ್ಬ ವ್ಯಕ್ತಿ ಹೇಗಂತ ಹೇಳ್ಬಿಟ್ಟು ಇದ್ರಲ್ಲೇ ಗೊತ್ತಾಗುತ್ತೆ, ಓಕೆನಾ. ಸೊ
ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್. ಆದಷ್ಟು ಈ ವಿಡಿಯೋನ ಸ್ವಲ್ಪ ಶೇರ್ ಮಾಡಿ ಹೋಗಿ ತಲುಪಲಿ ಆ ನನ್ನ ಮಗನ ಹತ್ರ.